ಸುನಿಲ್ ತಮ್ಮ ಸ್ನೇಹಿತ ಮಹೇಶ್ ಅವರಿಗೆ ಕರೆ ಮಾಡಿ ಹಣ ಸಾಲ ಕೊಡೋಕ್ಕಾಗತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಮಹೇಶ್ ಎಷ್ಟು ಹಣ ಬೇಕಾಗಿದೆ ಅಂತ ಕೇಳ್ತಾರೆ. ಸುನಿಲ್ 1 ಲಕ್ಷ ರೂಪಾಯಿ ಅಗತ್ಯ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಮಹೇಶ್ ತಮ್ಮ ಬಳಿ ಅಷ್ಟೊಂದು ಹಣ ಇಲ್ಲ ಅಂತ ಹೇಳ್ತಾರೆ. ಅಲ್ಲದೆ ಅಷ್ಟೊಂದು ಹಣ ಯಾಕೆ ಬೇಕು ಅಂತ ಕೇಳ್ತಾರೆ. ತಮ್ಮ ಮಗುವಿನ ಸ್ಕೂಲ್ ಫೀಸ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್, ಯೂನಿಫಾರ್ಮ್, ಬುಕ್ಸ್ ಹೀಗೆ ವಿವಿಧ ಅಗತ್ಯಗಳಿಗೆ ಹಣ ಬೇಕಾಗಿದೆ ಅಂತ ಹೇಳ್ತಾರೆ. ಆದ್ರೆ ತಮ್ಮ ಬಳಿ ಅಷ್ಟೊಂದು ಹಣ ಇಲ್ಲ, ಇದ್ದಿದ್ರೆ ಕೊಡ್ತಿದ್ದೆ ಅಂತ ಮಹೇಶ್ ಹೇಳ್ತಾರೆ. ಈ ನಡುವೆ ಮಹೇಶ್ ನಿನ್ನ ಬಳಿ ಇರುವ ಒಡವೆಗಳನ್ನ ಅಡವಿಟ್ಟು ಹಣ ಪಡೆಯಬಹುದು ಅನ್ನೋ ಸಲಹೆ ಕೊಡ್ತಾರೆ. ಆಗ ಸುನಿಲ್ ಅದಕ್ಕೆ ತುಂಬಾ ಸಮಯ ಬೇಕಾಗುತ್ತಲ್ವಾ ಅಂತಾರೆ. ಆಗ ಮಹೇಶ್ ಇಲ್ಲ, ಕಡಿಮೆ ಸಮಯದಲ್ಲೇ ಸಿಗುತ್ತೆ ಅಂತ ತಿಳಿಸ್ತಾರೆ. ಹೇಗೆ ಅಂತ ಸುನಿಲ್ ಕೇಳ್ತಾರೆ. ಮನೆಯಲ್ಲಿ ಇದ್ದರೆ ಚಿನ್ನ, ಚಿಂತೆಯು ಏತಕ್ಕೆ ಇನ್ನ ಎಂಬ ಸಾಲು ಹಣದ ತುರ್ತು ಅಗತ್ಯ ಇದ್ದಾಗ ಅನ್ವಯ ಆಗುತ್ತೆ. ಚಿನ್ನದ ಮೇಲಿನ ಸಾಲ ಸೆಕ್ಯೂರ್ಡ್ ಲೋನ್, ಬ್ಯಾಂಕ್ ಅಥವಾ ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆ ಅಂದರೆ NBFCಗಳಲ್ಲಿ ಚಿನ್ನವನ್ನು ಅಡ ಇಟ್ಟು ಸಾಲ ಪಡ್ಕೋಬಹುದು. ಗೋಲ್ಡ್ ಲೋನ್ ಅನ್ನೋದು ಸೆಕ್ಯೂರ್ಡ್ ಲೋನ್ ಆಗಿರೋದ್ರಿಂದ ಬ್ಯಾಂಕುಗಳಿಂದ ಸುಲಭವಾಗಿ ಸಾಲ ಸಿಗುತ್ತೆ. ಚಿನ್ನ ಅಡವಿಡೋದ್ರಿಂದ ಸಾಲ ವಸೂಲಾತಿ ಆಗಲ್ಲ ಅನ್ನುವ ಅಪಾಯ ಕೂಡ ಕಡಿಮೆ ಇರುತ್ತೆ. ಕಳೆದ ಕೆಲವು ವರ್ಷಗಳಲ್ಲಿ ಚಿನ್ನದ ಮೇಲಿನ ಸಾಲಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಯಾಕೆ ಅನ್ನೋದನ್ನು ನಾವೀಗ ನೋಡೋಣ. ಬ್ಯಾಂಕ್ಗಳು ಚಿನ್ನಕ್ಕೆ ಬದಲಾಗಿ ಸಾಲ ಕೊಡೋ ಪ್ರಮಾಣ ಹೆಚ್ಚಾಗ್ತಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ವರದಿ ಪ್ರಕಾರ ಬ್ಯಾಂಕ್ಗಳ ಗೋಲ್ಡ್ ಲೋನ್ ಪೋರ್ಟ್ಫೋಲಿಯೋದಲ್ಲಿ 16.2% ಹೆಚ್ಚಳ ಆಗಿದೆ. ಮಾರ್ಚ್ 2022 ಅಂತ್ಯದಿಂದ 2023 ಜನವರಿ 27 ಅವಧಿಯಲ್ಲಿ ಗೋಲ್ಡ್ ಲೋನ್ ಪೋರ್ಟ್ಫೋಲಿಯೋ 11,968 ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿದೆ. NBFCಗಳಿಗಿಂತ ಸ್ಪರ್ಧಾತ್ಮಕ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳು ಸಾಲ ಕೊಡ್ತಾ ಇರೋದೇ ಈ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಆಗಿದೆ. ಈ ಮಧ್ಯೆ NBFCಗಳು ಕೂಡ ಚಿನ್ನದ ಮೇಲಿನ ಸಾಲ ಕೊಡೋದ್ರಲ್ಲಿ ಮುಂದಿವೆ. ಹಣಕಾಸು ಕೈಗಾರಿಕಾ ಅಭಿವೃದ್ಧಿ ಮಂಡಳಿ FIDC ಮತ್ತು ಕ್ರೆಡಿಟ್ ಬ್ಯೂರೋ CRIF ಬಿಡುಗಡೆ ಮಾಡಿರೋ ವರದಿ ಪ್ರಕಾರ 2022-23 ಹಣಕಾಸು ವರ್ಷದ 4ನೇ ತ್ರೈಮಾಸಿಕದಲ್ಲಿ NBFCಗಳು 50,958 ಕೋಟಿ ರೂಪಾಯಿ ಮೊತ್ತದ ಗೋಲ್ಡ್ ಲೋನ್ಗಳಿಗೆ ಅನುಮೋದನೆ ಕೊಟ್ಟಿವೆ. ಇದು ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಕೆ ಮಾಡಿದ್ರೆ 24% ಹೆಚ್ಚು. ಇದೇ ಅವಧಿಯಲ್ಲಿ NBFCಗಳ ಗೃಹ ಸಾಲ ಮತ್ತು ವೈಯಕ್ತಿಕ ಸಾಲದ ಪ್ರಮಾಣ ಕಡಿಮೆಯಾಗಿದೆ. ಎಕನಾಮಿಕ್ ಟೈಮ್ಸ್ನ ಇತ್ತೀಚಿನ ವರದಿ ಪ್ರಕಾರ ಕಾಲೇಜು ಪ್ರವೇಶಾತಿ ಸಮಯದಲ್ಲಿ NBFCಗಳಲ್ಲಿ ಗೋಲ್ಡ್ ಲೋನ್ ಪ್ರಮಾಣ 10% ಏರಿಕೆ ಕಂಡಿದೆ. ಬಹುತೇಕ ಸಂದರ್ಭಗಳಲ್ಲಿ ಜನ ತಮ್ಮ ಮಕ್ಕಳಿಗೆ ಅಷ್ಟೇನೂ ಪ್ರತಿಷ್ಠಿತವಲ್ಲದ ಕಾಲೇಜುಗಳಲ್ಲಿ ಸೀಟಿಗಾಗಿ ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಇಂತಹ ಕಾಲೇಜುಗಳಲ್ಲಿ ಶಿಕ್ಷಣಕ್ಕಾಗಿ ಎಜುಕೇಷನ್ ಲೋನ್ ಸಿಗೋ ಸಾಧ್ಯತೆ ಕಡಿಮೆ ಇರೋದ್ರಿಂದ ಜನ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ವೆಚ್ಚ ಭರಿಸೋಕೆ ಚಿನ್ನವನ್ನ ಅಡವಿಟ್ಟಿದ್ದಾರೆ ಅನ್ನೋದು ತಜ್ಞರ ಅಭಿಪ್ರಾಯ ಆಗಿದೆ. So, पहला सवाल यह है कि पिछले कुछ सालों में गोल्ड लोन की डिमांड में तेजी क्यों आई है. तो अगर आप 2020 से देखें, कोविड के कारण स्पेशली कई लोगों पर आर्थिक दिक्कतें आई थी और उन्हें अपने कैश फ्लो मैनेज करने में और फाइनेंसिंग मैनेज करने में दिक्कतें आ रही हैं. तो अगर आपका क्रेडिट स्कोर बिगड़ गया है या आपकी इनकम स्टेबल नहीं है किसी भी कारण से, तो आपको कुछ लोन मिलने में दिक्कतें आएंगी, जैसे पर्सनल लोन हो गया. पर अगर आपके पास कोई एसेट है, जैसे प्रॉपर्टी हो गई या फिक्स डिपॉजिट हो गया या सोना ही हो गया, आप उसके अगेंस्ट लोन ले सकते हैं. ಗೋಲ್ಡ್ ಲೋನ್ಗೆ ಅರ್ಜಿ ಸಲ್ಲಿಸೋದು ಸುಲಭ. ಎಜುಕೇಷನ್ ಲೋನ್ ಅಥವಾ ಪರ್ಸನಲ್ ಲೋನ್ಗೆ ಅಗತ್ಯವಿರುವಷ್ಟು ದಾಖಲೀಕರಣ ಕೆಲಸ ಇರಲ್ಲ. ಇದರಿಂದ ಸಮಯದ ಉಳಿತಾಯ ಆಗತ್ತೆ. ಹಾಗೆ ಕೆಲವೇ ಗಂಟೆಗಳಲ್ಲಿ ಸಾಲ ಸಿಗುತ್ತೆ. ಎರಡನೇದಾಗಿ ಗೋಲ್ಡ್ ಲೋನ್ನಿಂದ ಸಿಗೋ ಹಣ ಬಳಸೋಕೆ ಯಾವುದೇ ನಿರ್ಬಂಧನೆಗಳಿಲ್ಲ. ಅಂದ್ರೆ ನೀವು ಚಿನ್ನದ ಮೇಲಿನ ಸಾಲವಾಗಿ ಪಡೆದ ಹಣವನ್ನ ಯಾವುದೇ ಕೆಲಸಕ್ಕಾಗಿ ಬಳಸ್ಕೊಳ್ಬಹುದು. ಅದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರಬಹುದು, ಅಥವಾ ವೈದ್ಯಕೀಯ ತುರ್ತು ಪರಿಸ್ಥಿತಿ ಇರಬಹುದು, ಅಥವಾ ಯಾವುದೇ ಕಾರಣ ಇರಬಹುದು. ಸಾಲದ ವಿಷಯಕ್ಕೆ ಬಂದ್ರೆ ಮೊದಲಿಗೆ ತೋಚೋದು ಪರ್ಸನಲ್ ಲೋನ್. ಆದರೆ ಪರ್ಸನಲ್ ಲೋನ್ಗೆ ಹೋಲಿಕೆ ಮಾಡಿದ್ರೆ ಗೋಲ್ಡ್ ಲೋನ್ ಅಗ್ಗ. ವೈಯಕ್ತಿಕ ಸಾಲದ ಬಡ್ಡಿ ದರ 10%-11% ಚಿನ್ನದ ಮೇಲಿನ ಸಾಲದ ಬಡ್ಡಿ ದರ 8% ಆರಂಭ ಆಗುತ್ತೆ. ಇದರ ಜೊತೆಗೆ ನೀವು 1% ಪ್ರಾಸೆಸಿಂಗ್ ಶುಲ್ಕ, ವ್ಯಾಲ್ಯೂಯೇಷನ್ ಚಾರ್ಜ್ಗಳನ್ನು ಪಾವತಿಸಬೇಕಾಗತ್ತೆ. ಇನ್ನು ಗೋಲ್ಡ್ ಲೋನ್ನ ಲೋನ್ ಟು ವ್ಯಾಲ್ಯೂ ಅಥವಾ LTV ಅನುಪಾತ 75%-90%. ಸರಳವಾಗಿ ಹೇಳೋದಾದ್ರೆ ನಿಮ್ಮ ಚಿನ್ನದ ಮಾರುಕಟ್ಟೆ ಮೌಲ್ಯದ 75%-90% ಮೊತ್ತದಷ್ಟು ಸಾಲ ನಿಮಗೆ ಸಿಗುತ್ತೆ. ಸಾಲ ಮರುಪಾವತಿ ಅವಧಿ 3 ತಿಂಗಳಿನಿಂದ 4 ವರ್ಷಗಳಿರುತ್ತೆ.
NBFCಗಳಿಗೆ ಹೋಲಿಕೆ ಮಾಡಿದರೆ ಬ್ಯಾಂಕ್ಗಳು ಕಡಿಮೆ ಬಡ್ಡಿ ದರಕ್ಕೆ ಗೋಲ್ಡ್ ಲೋನ್ ಕೊಡ್ತಾ ಇವೆ. ಬ್ಯಾಂಕ್ಗಳ ಸಾಲದಿಂದ NBFCಗಳಿಗೆ ಸುಮಾರು 50% ಫಂಡ್ ಸಿಗ್ತಾ ಇದೆ. ಈ ಕಂಪನಿಗಳು ಬ್ಯಾಂಕ್ಗಳಿಂದ ಸಾಲ ಪಡೆದು ಗ್ರಾಹಕರಿಗೆ ಕೊಡೋದು ರೂಢಿ. ಹೀಗಾಗಿ NBFCಗಳು ತಮ್ಮ ಮಾರ್ಜಿನ್ ಅನ್ನ ಸೇರಿಸಿದಾಗ ಬಡ್ಡಿ ದರ ಸ್ವಾಭಾವಿಕವಾಗಿ ಹೆಚ್ಚಾಗುತ್ತೆ. ಆದಾಗ್ಯೂ ಬ್ಯಾಂಕ್ಗಳಿಗೆ ಹೋಲಿಸಿದರೆ NBFCಗಳಲ್ಲಿ ನಿಮಗೆ ಕಡಿಮೆ ಅವಧಿಯಲ್ಲೇ ಸಾಲ ಸಿಗುತ್ತೆ. ವಿವಿಧ ಬ್ಯಾಂಕ್ಗಳಲ್ಲಿ ಗೋಲ್ಡ್ ಲೋನ್ ಬಡ್ಡಿ ದರ ಎಷ್ಟಿದೆ ನೋಡೋಣ ಬನ್ನಿ. BankBazaar.com ಪ್ರಕಾರ ಕೋಟಕ್ ಮಹೀಂದ್ರಾ ವಾರ್ಷಿಕ 8% ಬಡ್ಡಿ ದರ ವಿಧಿಸಿದ್ರೆ SBI ಬಡ್ಡಿ ದರ 8.65% 9.75 ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 8.10 9.25 ಇಂಡಸ್ ಇಂಡ್ ಬ್ಯಾಂಕ್ 8.75 17 ಕೆನರಾ ಬ್ಯಾಂಕ್ 9.6 ಮುತ್ತೂಟ್ ಫೈನಾನ್ಸ್ 10.5 22% ಹಾಗೂ ಮಣಪುರಂ ಫೈನಾನ್ಸ್ನ ಗೋಲ್ಡ್ ಲೋನ್ ವಾರ್ಷಿಕ ಬಡ್ಡಿ ದರ 9.9 24%. गोल्ड लोन पे आमतौर पर हमने देखा है कि 4 या 5 चीजें होती हैं जो आपको ध्यान में रखनी चाहिए. नंबर 1 ये है कि गोल्ड सोना जो है आप कितना प्योर है, तो जितना प्योर होगा उतना उसका रेट कम होगा. 24 कैरेट का गोल्ड जो है उस पे रेट कम लगेगा, जो 18 कैरेट का गोल्ड है उस पे रेट ज्यादा लगेगा. अगर आप एग्रीकल्चरल रीजंस के लिए ले रहे हैं तो शायद रेट कम मिले. अगर आप एक MSME है या इंडिविजुअल है तो आपको शायद थोड़ा ज्यादा रेट लगे. अगर आप लोन को गोल्ड लोन आप लोन की तरह ले रहे हैं तो रेट कम लगेगा. अगर आप ओवरड्राफ्ट की तरह ले रहे हैं तो रेट थोड़ा ज्यादा लगेगा. और लोन जितना बड़ा होगा उतना शायद उसका रेट भी बड़ा हो सकता है. ಚಿನ್ನದ ಸಾಲಕ್ಕೆ ಕ್ರೆಡಿಟ್ ಸ್ಕೋರ್ ಮುಖ್ಯ ಆಗಲ್ಲ. ನಿಮ್ಮ ಕ್ರೆಡಿಟ್ ಸ್ಕೋರ್ ಉತ್ತಮವಾಗಿಲ್ಲದೆ ಇದ್ರೂ ನಿಮಗೆ ಗೋಲ್ಡ್ ಲೋನ್ ಸಿಗುತ್ತೆ. ಇದು ಪರ್ಸನಲ್ ಲೋನ್ ತರಹ ಅಲ್ಲ. ವೈಯಕ್ತಿಕ ಸಾಲ ಆದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೆಟ್ಟದಾಗಿದ್ರೆ ನಿಮಗೆ ಪರ್ಸನಲ್ ಲೋನ್ ಸಿಗಲ್ಲ ಅಥವಾ ಹೆಚ್ಚಿನ ಬಡ್ಡಿ ದರ ವಿಧಿಸಬಹುದಾಗಿರುತ್ತೆ. ಕಾಗದ ಪತ್ರಗಳ ಕೆಲಸ ಕಡಿಮೆ ಇರೋದ್ರಿಂದ ಬಡ್ಡಿ ದರ ಆಕರ್ಷಕವಾಗಿದೆ. ಹಾಗೆ ತಕ್ಷಣಕ್ಕೆ ಸಾಲ ಸಿಗೋದ್ರಿಂದ ಸುನಿಲ್ ರಂತವರು ಗೋಲ್ಡ್ ಲೋನನ್ನು ಪಡ್ಕೋತಾರೆ. 18 ವರ್ಷ ಮೇಲ್ಪಟ್ಟ ಪುರುಷ ಅಥವಾ ಮಹಿಳೆ ಗೋಲ್ಡ್ ಲೋನ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಅನೇಕ ಸಲ ನಿಮ್ಮ ಬಳಿ ಇರುವ ಚಿನ್ನದ ಒಡೆತನವನ್ನು ನೀವು ಸಾಬೀತು ಮಾಡಬೇಕಾಗುತ್ತೆ. ಲೋನ್ ಪಡೆದ ನಂತರ EMI ಪಾವತಿಸಿ. ಒಂದು ವೇಳೆ ಪಾವತಿಸದೇ ಹೋದರೆ ವಿಳಂಬ ಶುಲ್ಕ ವಿಧಿಸಬಹುದಾಗಿರುತ್ತೆ. ಸಾಲ ಮರುಪಾವತಿ ಮಾಡದೇ ಇದ್ದರೆ ನೀವು ಅಡವಿಟ್ಟಿರುವ ಚಿನ್ನವನ್ನು ಮಾರಾಟ ಮಾಡುವ ಅಧಿಕಾರ ಬ್ಯಾಂಕುಗಳಿಗೆ ಇರುತ್ತೆ. ನೀವು ಸಾಲವನ್ನು ಅವಧಿಪೂರ್ವವಾಗಿ ಪಾವತಿ ಮಾಡಿದರೂ ಕೂಡ ಫೋರ್ಕ್ಲೋಸಿಂಗ್ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ.